ಟೆನ್ಷನ್ ಆಗ್ತಿದ್ಯಾ ಬಂಗಾರ? ಇದು 10ನೇ ದಿನ, ಇನ್ನೂ ಟೆನ್ಷನ್ ಯಾಕೆ ಕೃಷ್ಣ? ಅವನಿಗೆ ಕೊನೆ ನಿಮಿಷದಲ್ಲಿ ಕಾಲ ಕೂಡ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಬಂಗಾರ, ಅದಕ್ಕೆ ಹಾಗೆ ಕೇಳಿದೆ. ಇನ್ನು ಅವನಿಗೆ ಆ ಅವಕಾಶ ಇಲ್ಲ ಬೇಬಿ. ಆಲ್ ಡೋರ್ಸ್ ಆರ್ ಕ್ಲೋಸ್ಡ್ ಫಾರ್ ಅವನಿ. ಇವತ್ತು ತುಂಬಾ ಒಳ್ಳೆ ದಿನ ನಮಗೆ. ಶುಕ್ರ ದೇಶ ಶುರುವಾಗೋ ದಿನ. ಇನ್ನು ನನ್ನ ಜಾತಕದ ಬಗ್ಗೆ ಪದೇ ಪದೇ ಮಾತಾಡೋ ಅವಕಾಶ ಅವನಿಗಿರಲ್ಲ. ನನ್ನ ತಂಟೆಗೆ ಬರೋದಕ್ಕೆ ಅವನಿನೇ ನಮ್ಮ ಮನೆಯಲ್ಲಿರಲ್ಲ. ಅಂತ ದಿನಕ್ಕೋಸ್ಕರನೇ ಅಲ್ವಾ ನಾವು ತುಂಬಾ ದಿನದಿಂದ ಕಾಯ್ತಿರೋದು. ಅದು ಏನಾದರೂ ನಡೆದ್ರೆ, ಯಾವತ್ತೂ ನಿಂತೋಗಿರೋ ಪ್ರಾಜೆಕ್ಟ್ ಪೂರ್ತಿ ಆದ್ರೆ ಜನರಿಗೆ ಎಷ್ಟು ಆನಂದ ಆಗುತ್ತೋ ನನಗೂ ಕೂಡ ಅಷ್ಟೇ ಆನಂದ ಆಗುತ್ತೆ. ಎಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ. ನಡಿ. ಎಲ್ಲರೂ ರೆಡಿ ಇರ್ತಾರೆ ಅನ್ಕೊಂಡ್ರೆ ಯಾರೂ ಇಲ್ವಲ್ಲ, ಯಾಕೆ? ಅತ್ತೆ, ಮಾವ, ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಅವನಿ, ಶ್ರೀಕರ್, ರೆಡಿ ಆಗ್ತಿದ್ದೀರಾ? ಸ್ವೀಟಿ, ನೀನು ಅಮ್ಮನ ರೂಮಿಗೆ ಹೋಗಿ ನೋಡ್ಕೊಂಬ, ನಾನು ಅವನಿ ರೂಮಿಗೆ ಹೋಗಿ ನೋಡ್ಕೊಂಬರ್ತೀನಿ. ಸರಿ. ಅತ್ತೆ, ಅತ್ತೆ. ಅವನಿ, ಲೇ ಶ್ರೀಕರ್. ಅತ್ತೆ ಮಾವ ಅಲ್ಲಿಲ್ಲ. ಅವನಿ ಶ್ರೀಕರ್ ಕೂಡ ಇಲ್ಲ. ದೇವಸ್ಥಾನಕ್ಕೆ ಹೋಗಿರ್ತಾರಾ? ಹೇಗೋ ಸೋಲ್ತೀವಿ ಅಂತ, ಮನೇಲಿರೋದಕ್ಕೆ ಮನ್ಸಾಗಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ಏನಾದ್ರು ಮಾಡೋಣ ಅಂತ ಅವನಿ ಎಲ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾಳೆ ಅನ್ಸುತ್ತೆ. ದೇವಸ್ಥಾನ, ಗುಡಿ, ಮನೆ ಯಾವುದು ಇನ್ನೂ ಅವನಿಗೆ ಸಹಾಯ ಮಾಡಲ್ಲ ಕೃಷ್ಣ. ನನ್ನ ಜಾತಕದ ಬಗ್ಗೆ ಬಯಲ್ ಮಾಡೋದಕ್ಕೆ ಅವನಿ ಯಾವುದೇ ಪ್ರಯತ್ನನೂ ಮಾಡ್ದೇನೆ ಪೂರ್ತಿಯಾಗಿ ಅಮ್ಮನವ್ರನ್ನೇ ನಂಬಿದ್ದಾಳೆ. ಅಮ್ಮನವ್ರ ಮೇಲೆ ಡಿಪೆಂಡ್ ಆಗಿದ್ದಾಳೆ. ಈ ವಿಷಯದಲ್ಲಿ ಅಮ್ಮನವರು ಕೂಡ ಅವನಿಗೆ ಸಪೋರ್ಟ್ ಮಾಡೋದಿಲ್ಲ. ಹಾಗಾದ್ರೆ ಇನ್ಯಾಕ್ ತಡ, ದೇವಸ್ಥಾನಕ್ಕೆ ಹೋಗೋಣ ಬಾ. ನಡಿ. ಹತ್ತು ದಿನ ಕಳೆದೋಯ್ತು, ಆದರೂ ಕೂಡ ನಿನಗೆ ಚಿಕ್ಕ ಆಧಾರನ ಕೂಡ ಸಂಪಾದಿಸೋಕ್ಕಾಗಲಿಲ್ಲ. ಅದಕ್ಕೆ ಅವಸರಪಟ್ಟು ಕೆಲವು ನಿರ್ಧಾರಗಳನ್ನ ತಗೋಬಾರ್ದು ಅಂತ ಇದಕ್ಕೆ ಹೇಳ್ತಾರೆ. ಸ್ವಲ್ಪ ಹೊತ್ತಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ನಿಹಾರಿಕಾದು ಅಮ್ಮನಂತಹ ಜಾತಕ ಅಲ್ಲ ಅಂತ ನಿನಗೆ ನಿರೂಪಿಸೋಕ್ಕಾಗಲ್ಲ. ನಿನ್ನ ಚಾಲೆಂಜ್ ಪ್ರಕಾರ ನಿಹಾರಿಕಾಗೆ ಹೇಳ್ದಾಗ ನೀನು ಮಾಡಬೇಕಾಗತ್ತೆ. ನೀನು ಅವಳ ಕಾಲು ಹಿಡ್ಕೊಂಡು ಕ್ಷಮಿಸು ಅಂತ ಕೇಳ್ಕೋಬೇಕು. ಹಾಗೇನೆ ಮನೆ ಬಿಟ್ಟು ಹೋಗ್ಬೇಕು. ನೀವು ಚಾಲೆಂಜ್ ಮಾಡಿದ ಮೇಲೆ ನೀನು ನನಗೆ ಈ ವಿಷಯನ ಹೇಳಿದ್ರು ನಾನು ಬೇಡ ಅಂತ ಹೇಳ್ತಿದ್ದೆ. ಎಂತ ಫೂಲಿಶ್ ಕೆಲಸ ಮಾಡಿದೆ ಅವನಿ. ನಾವು ಸಂತೋಷವಾಗಿ ಕಳೆಯೋ ಕೊನೆ ದಿನ ಇದೇ ಆಗುತ್ತೇನೋ. ನಾವು ಮಾಡೋ ಕೊನೆ ಪ್ರಯಾಣ ಇದೇ ಆಗುತ್ತೇನೋ. ಮೌನವಾಗಿದೆಯಲ್ಲ, ಯಾಕೆ ಮಾತಾಡ್ತಿಲ್ಲ? ನಿನ್ನ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಬಾವಾ. ಅದಕ್ಕೆ ಏನೂ ಮಾತಾಡೋದಕ್ಕಾಗ್ತಿಲ್ಲ. ಏನ್ ಮಾಡ್ಲಿ ಬಾವಾ? ಆ ವ್ಯಕ್ತಿ ನಮ್ಮ ಮನೇಲಿದ್ರೆ ಯಾವತ್ತಿಗಾದ್ರೂ ದೊಡ್ಡ ಅಪಾಯ ಹೊಂಚಾಗ್ತಿರೋ ಹಾಗೆ ಇರತ್ತೆ ಅನ್ನೋ ಭಯದಿಂದ ಅವಳನ್ನ ಮನೆ ಬಿಟ್ಟು ಕಳ್ಸೋಣ ಅಂತ ನೋಡಿದೆ. ಆದ್ರೂ ನನ್ನ ಕೈಲಾಗ್ಲಿಲ್ಲ. ಇನ್ನು ಕೆಲವೇ ನಿಮಿಷ ಉಳಿದಿದೆ. ಅಲ್ಲಿ ಏನ್ ನಡೆಯತ್ತೋ ನೋಡೋಣ. ನೀವು ಇಲ್ಲೇ ಇರ್ತೀರಾ ಅಂತ ಗೊತ್ತಿತ್ತು. ಅವನಿ ಶ್ರೀಕರ್ ಇನ್ನು ಬಂದಿಲ್ವಲ್ಲ, ಯಾಕೆ? ಅಲ್ಲಿ ನೋಡಿ, ಬರ್ತಾ ಇದ್ದಾರೆ.
ನಮ್ಮ ಶಪಥದ ಪ್ರಕಾರ ಇವತ್ತಿಗೆ 10 ದಿನ ಮುಗೀತು ಅವನಿ. ಇನ್ನು ನಡಿಬೇಕಾಗಿರೋ ಕಾರ್ಯಕ್ರಮ ಬೇಗ ನಡೆದ್ರೆ ಎಲ್ರೂ ಬೇಗ ಹೋಗ್ಬೋದು. ನೀನ್ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಮನೆ ಬಿಡ್ಬೇಕಲ್ವಾ? ಸದ್ಯಕ್ಕೆ ನಮ್ಮ ನ್ಯಾಯಾಧೀಶರು ನೀವೇ. ಆರೋಪಿನ ತಪ್ಪಿತಸ್ಥಳು ಅಂತ ಪರಿಗಣಿಸಿ ಶಿಕ್ಷೆ ಕೊಡಿ. ತೀರ್ಪನ್ನ ನೀವೇ ಹೇಳಿ. ತೀರ್ಪು ಇವಾಗ ಹೇಳೋದೇನಿದೆ? ಆಲ್ರೆಡಿ ಯಾವಾಗ್ಲೂ ನಿರ್ಧಾರ ಆಗಿದೆ ಅಲ್ವಾ? ಆಗಿರ್ಬೋದು ಕೃಷ್ಣ. ಅತ್ತೆ ಅವರು ಅವನಿಗೆ ಅವಳ ಪರವಾಗಿ ಅವಳು ವಾದಿಸೋದಕ್ಕೆ ಒಂದು ಅವಕಾಶನ ಕೊಟ್ಟು ಅವಾಗ ಅತ್ತೆ ಬಾಯಿಂದ ತೀರ್ಪು ಕೇಳಿದ್ರೆ ಚೆನ್ನಾಗಿರತ್ತಲ್ವಾ? ಹೌದೌದು. ನಿಹಾರಿಕನ್ ಕಾಲ್ ಹಿಡ್ಕೊಂಡು ಕ್ಷಮಿಸು ಅಂತ ಕೇಳು ಅವನಿ ಅಂತ ಅಮ್ಮ ಹೇಳಿದ್ರೆ ಮಸ್ತ್ ಮಜಾ ಇರುತ್ತೆ. ನಿಹಾರಿಕಾದು ಸುಳ್ಳು ಜಾತಕ ಅಂತ ನಿರೂಪಿಸೋ ಆಧಾರಗಳು ನಿನ್ನ ಹತ್ರ ಏನಾದರೂ ಇದೆಯಾ ಅವನಿ? ನಮ್ಮ ಎರಡನೇ ಸೊಸೆದು ನನ್ನ ಹೆಂಡತಿ ಥರ ಜಾತಕ ಅಲ್ಲ ಅನ್ನೋದಕ್ಕೆ ಸಾಬೀತ್ ಮಾಡೋ ಸಾಕ್ಷಿಗಳು ನಿನ್ನ ಹತ್ರ ಏನಾದರೂ ಇದೆಯಾ ಅವನಿ? ಇಲ್ಲ. ನಿನ್ನ ಹೆಂಡತಿ ಅನಾವಶ್ಯಕವಾಗಿ ಚಾಲೆಂಜ್ ಮಾಡಿ ಎಷ್ಟು ದೂರ ತಂದುಕೊಂಡಿದ್ದಾಳೆ. ಇನ್ನು ನಾವೇನು ಮಾಡೋಕ್ಕಾಗೋದಿಲ್ಲ ಶ್ರೀಕರ್. ನಾವು ಕೂಡ ಇಂಥ ಸಮಯದಲ್ಲಿ ಅವನಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ನಾವು ನ್ಯಾಯವಾಗಿ ಮಾತಾಡೋದು ಬಿಟ್ಟು ಬೇರೆ ದಾರಿ ಇಲ್ಲ. ಏನೋ ಅವಸರಪಟ್ಟು ಚಾಲೆಂಜ್ ಮಾಡಿದಾಳೆ, ಬಿಟ್ಬಿಡೋದಲ್ವಾ? ಕಾಲ್ ಹಿಡ್ಸ್ಕೊಳ್ಳೋದು, ಮನೆಯಿಂದ ಕಳಿಸೋದು ಅಗತ್ಯನಾ? ಇವಾಗ ಮಾತು ಬದಲಾಯಿಸಿದ್ರೆ ಎಲ್ಲ ನಡೆಯಲ್ಲ ಬ್ರದರು. ಅವನಿ, ನೀನಿನ್ ಎಷ್ಟೇ ಯೋಚನೆ ಮಾಡಿದ್ರು ಮಾಡೋಕ್ಕೇನೂ ಆಗಲ್ಲ. ಯಾಕಂದ್ರೆ ನಂದು ಅತ್ತೆಯವರಂಥ ಜಾತಕ. ಅದಕ್ಕೆ ಅಮ್ಮನಂತ ಜಾತಕ ಆಗಿರ್ಲಿಲ್ಲ ಅಂದಿದ್ರೆ ಆ ಅಮ್ಮನವರು ನಿಹಾರಿಕನ್ನ ಇಷ್ಟು ಕಾಲ ಸಹಿಸ್ಕೋತಿದ್ಲ, ಕ್ಷಮಿಸ್ತಿದ್ಲ? ಏನಮ್ಮ, ಹೌದಾ ಅಲ್ವಾ? ಆ ಅನ್ನಪೂರ್ಣದೇವಿ ಕೆಟ್ಟದನ್ನ ಇಷ್ಟು ದಿನ ಸಹಿಸ್ಕೊಳ್ಳಲ್ಲ ತಾನೇ? ಅತ್ತೆ, ನಂದು ನಿಮ್ಮಂಥ ಜಾತಕ ಆಗಿರೋದು ನನ್ನ ಅದೃಷ್ಟ. ಜಾತಕದಿಂದ ನಾನು ಮೋಸ ಮಾಡಬೇಕು ಅಂತ ಯಾಕೆ ಅನ್ಕೋತೀನಿ ಹೇಳಿ? ಅತ್ತೆ, ಒಳ್ಳೇದು ಕಡಿಮೆ ದಿನ ಬದುಕತ್ತೆ, ಕೆಟ್ಟದ್ದು ಜಾಸ್ತಿ ದಿನ ಬದುಕತ್ತೆ ಅಂದ್ರೆ ಇದೇ ಏನು? ನಾನು ಅಮ್ಮನವ್ರ ಮುಂದೆ ತುಂಬಾ ಸಲ ಕೇಳ್ಕೊಂಡಿದ್ದೀನಿ, ಇಂಥ ವ್ಯಕ್ತಿನ ಯಾಕೆ ಕ್ಷಮಿಸ್ತಾ ಇದೆಯಾ ಅಂತ. ಆದರೂ ಸರಿ, ಕೊನೆಗೆ ನಂಗೆ ಇದೆ. ಅಣ್ಣ, ನೀನಾದ್ರೂ ಇನ್ನೊಂದ್ಸಲ ಯೋಚನೆ ಮಾಡು. ಆಲೋಚನೆ ಎಲ್ಲ ಮಾಡಲ್ಲ ಕಣ. ಆಷಾಢ ಮಾಸದಲ್ಲಿ ಡಿಸ್ಕೌಂಟ್ ಎಲ್ಲ ಇರಲ್ಲ. ರೂಲ್ ಈಸ್ ರೂಲ್, ರೂಲ್ಸ್ ಫಾರ್ ಆಲ್. ಮಾತಂದ್ರೆ ಮಾತು, ರೂಲ್ಸ್ ಅಂದ್ರೆ ರೂಲ್ಸು, ಶಾಪತ ಅಂದ್ರೆ ಶಾಪತಾನೆ. ಇದರಲ್ಲಿ ನೋ ಚೇಂಜಸ್. ಎಷ್ಟೋ ಸಲ ನೀವಿಬ್ರು ಸೇರಿ ನನಗೆ ಕಷ್ಟ ಕೊಟ್ಟಿದ್ದೀರಾ. ಇವಾಗ ನಾನ್ಯಾಕೆ ಸುಮ್ಮನೆ ಬಿಡ್ತೀನಿ? ನಿನ್ ಹೆಂಡತಿ ವಿಷಯಕ್ಕೆ ಬರ್ತಿದ್ದ ಹಾಗೆ ಪ್ರೀತಿ ಹೆಚ್ಚಾಗೋಯ್ತಾ ಶ್ರೀಕರ್ ಅವರೇ? ಚಾಲೆಂಜಲ್ಲಿ ನಾನು ಸೋತೋದೆ, ಅದನ್ನ ನಾನು ಒಪ್ಕೊಳ್ಳೇಬೇಕು ಬಾವ. ಅಮ್ಮ, ಇನ್ನು ಲೇಟ್ ಯಾಕೆ? ಬೇಗ ಜಡ್ಜ್ಮೆಂಟ್ ಕೊಡು. ನಿಮ್ಮ ಮಧ್ಯ ನಡೆದಿರೋ ಚಾಲೆಂಜ್ ಪ್ರಕಾರ ನಿಹಾರಿಕಾ ವಿಷಯನ ನಿನಗೆ ನಿರೂಪಿಸೋದಕ್ಕಾಗಲಿಲ್ಲ. ಅದಕ್ಕೆ ನೀನು ನಿಹಾರಿಕಾ ಕಾಲ್ ಹಿಡ್ಕೊಂಡು ಕ್ಷಮಿಸು ಅಂತ ಕೇಳಬೇಕು.
ಬಗ್ಗೆ ಎಲ್ಲೂ ಮಾತಾಡಲ್ಲ ಅಂತಲ್ಲ, ನಾನು ಹೆಂಡ್ತಿದ್ದು ನಮ್ಮ ಅಮ್ಮನಂತ ಜಾತಕನೇ ಅಂತ ಒಪ್ಕೋ. ಏನು ಯೋಚನೆ ಮಾಡ್ತಿದ್ಯಾ? ಒಪ್ಕೋ. ನಿನಗೆ ನಿರೂಪಿಸೋದಕ್ಕಾಗ್ಲಿಲ್ಲ, ಅದಕ್ಕೆ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಒಪ್ಕೋ. ಕಾಲು ಹಿಡ್ಕೊಂಡಾಯ್ತು, ನೀನು ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆಯಮ್ಮ, ಒಪ್ಕೋ. ನೋ 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 ನೋ. ಬಾವಾ ಬಾವಾ ಏನಾಯ್ತು? ಬಾವಾ ಏನಾಯ್ತು? ಯಾಕೆ ಹಾಕಿರ್ಚದೆ? ಯಾಕೆ ಸಡನ್ ಆಗಿ ಕಾರ್ ನಿಲ್ಲಿಸ್ದೆ? ಬಾವಾ ಕೇಳ್ತಿದ್ರು ಯಾಕೆ ಹೇಳಲ್ಲ? ಏನ್ ಹೇಳು ಅಂತೀಯ? ನೀನ್ ನಿಜನ ನಿರೂಪಿಸೋದಕ್ಕಾಗ್ಲಿಲ್ಲ ಅಂತ ಅಪ್ಪ ಅಮ್ಮ ಕೂಡ ನಿಹಾರಿಕಾನೆ ಸಮರ್ಥಿಸ್ತಾ ನಿನ್ನ ಹತ್ರ ನಿಹಾರಿಕಾ ಕಾಲ್ ಹಿಡ್ಕೊಂಡು ಕ್ಷಮಿಸು ಅಂತ ಕೇಳು ಅಂದಂಗೆ ಕನ್ಸ್ಬಿತ್ತು. ಅದನ್ನ ಕೇವಲ ಊಹೆ ಅನ್ಕೋಬೇಕಾಗಿರೋ ಅಗತ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ವಾಸ್ತವವಾಗಿ ನಡೆಯೋದು ಅದೇ. ನಿನಗೆ ಹೇಗೆ ಅನಿಸ್ತಿದ್ಯೋ ಗೊತ್ತಿಲ್ಲ, ಆದ್ರೆ ನನಗಂತೂ ಆ ಊಹೆನೇ ಭಯಂಕರವಾಗಿದೆ. ಅಷ್ಟಕ್ಕೂ ನೀನು ನೀನ್ ಮಾಡಿರೋ ಕೆಲ್ಸಕ್ಕೆ ನಿನಗೆ ಹೊಡಿಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಮೊದ್ಲು ನಾವಲ್ಲಿಗೆ ಹೋಗೋಣ ಬಾ. ನಾನ್ ಬರಲ್ಲ. ನಾನ್ ಬರಲ್ಲ. ಅಲ್ಲಿಗೆ ಬರೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ. ನಾನ್ ಬರೋದಿಲ್ಲ, ನನ್ನ ಬಿಟ್ಬಿಡು, ನೀನ್ ಹೋಗು. ಒಬ್ಳು ದುಷ್ಟೆ ಕಾಲ್ ಹಿಡ್ಕೊಂಡು ಕ್ಷಮಿಸು ಅಂತ ನಾನು ಹೆಂಡತಿ ಹೇಳೋದನ್ನ ನನಗೆ ನೋಡ್ತಾ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಬರೋದಿಲ್ಲ. ನಾವೀಗ ಹೋಗ್ಲಿಲ್ಲ ಅಂದ್ರೆ ನಮ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಕಳ್ರ ಹಾಗೆ ತಪ್ಪಿಸ್ಕೊಂಡು ಓಡಾಡ್ತಿದೀವಿ ಅಂತಾರೆ. ಏನ್ ನಡಿಬೇಕು ಅಂತ ಬರ್ದಿರತ್ತೋ ಅದೇ ನಡೆಯತ್ತೆ. ಹೋಗೋಣ ಬಾಬಾವಾ. ನೀನ್ ಎಷ್ಟೇ ಹೇಳಿದ್ರು ನನಗೆ ಬರಬೇಕು ಅನ್ನಿಸ್ತಿಲ್ಲ. ತುಂಬಾ ನೋವಾಗ್ತಿದೆ. ಸ್ವೀಟಿ, ಮನೇಲೂ ಯಾರೂ ಇಲ್ಲ, ಇಲ್ಲೂ ಯಾರೂ ಇಲ್ಲ. ಒಳಗಡೆ ಎಲ್ಲೋ ಇದ್ದಾರೆ ಅನ್ಸುತ್ತೆ, ನೋಡೋಣ ಬಾ. ಸ್ವೀಟಿ, ಅವನೇ ನೀನು ಕಾಲು ಹಿಡ್ಕೊಂಡು ಕ್ಷಮ್ಸು ನಿಹಾರಿಕಾ, ಇನ್ಯಾವತ್ತೂ ನಿನ್ನ ತಂಟೆಗೆ ಬರಲ್ಲ, ನಿನ್ನ ಜಾತಕದ ಬಗ್ಗೆ ಮಾತಾಡಲ್ಲ, ತಪ್ಪಾಗಿ ಹೋಯ್ತು, ನನ್ನ ಕ್ಷಮ್ಸು ಅಂತ ಕೇಳ್ತಾ ಇದ್ರೆ ಅಪ್ಪ ದೇವ್ರೆ, ಆ ದೃಶ್ಯ ಒಂದು ಮಹಾಕಾವ್ಯ ಆಗುತ್ತೆ. ಹೌದು ಕೃಷ್ಣ, ಅವನಿ ಮೇಲೆ ಅಂಥ ವಿಜಯಕ್ಕೋಸ್ಕರ ತುಂಬಾ ದಿನದಿಂದ ಕಾಯ್ತಾನೆ ಇದ್ದೀನಿ.
ಅಂಥ ವಿಜಯ ಇವತ್ತು ಎಲ್ಲರ ಎದುರಿಗೆ ನನಗೆ ಸಿಗ್ತಾ ಇದೆ ಅನ್ನುವಾಗ ತುಂಬಾ ತುಂಬಾ ಸಂತೋಷವಾಗಿದ್ದೀನಿ. ನೋಡ್ತೀವಿ, ಇವತ್ತು ನೋಡ್ತೀವಿ, ನಾವು ಜಂಡ ಹಾರಿಸ್ತೀವಿ. ಕಮಾನ್. ಬಂಗಾರ, ಏನ್ ಕೃಷ್ಣ, ಇವತ್ತು ನಮ್ ಟೈಮ್ ಚೆನ್ನಾಗಿರೋ ಹಾಗಿದೆ ಅಲ್ವಾ? ಅಂಥ ಅನುಮಾನ ಇವಾಗ ಯಾಕೆ ಬರ್ತಾ ಇದೆ? ಹಾ, ಸುಮ್ಮನೆ ಕೇಳ್ದೆ. ನನಗೆ ಗೊತ್ತಿರೋ ಜ್ಯೋತಿಷಿ ರಾಮಸ್ವಾಮಿ ಅಂತ ಒಬ್ರಿದ್ದಾರೆ. ಅವ್ರಿಗೆ ಫೋನ್ ಮಾಡಿ ನಿನ್ ಜಾತಕ ಹೇಗಿದೆಯೋ ಅಂತ ಒಂದ್ಸಲ ಕೇಳ. ಯಾರನ್ನು ಕೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನಮ್ ಟೈಮ್ ಅದ್ಭುತವಾಗಿದೆ. ಯು ಡೋಂಟ್ ವರಿ. ನಿನಗೆ ಆ ನಂಬಿಕೆ ಇದೆ ಅಲ್ವಾ? ಹಾಗಿದ್ರೆ ಓಕೆ. ಇವ್ರೇನು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಒಂದ್ ಕೆಲಸ ಮಾಡು, ನೀನ್ ಆ ಕಡೆ ನೋಡು, ನಾನು ಈ ಕಡೆ ನೋಡ್ತೀನಿ. ನಮ್ಮನೆ ಗೌರವ, ನಮ್ಮನೆ ಕಟ್ಟುಪಾಡು, ನಮ್ಮನೆ ಶಿಸ್ತು ನಿಹಾರಿಕಾಗೆ ಇನ್ನೂ ಸರಿಯಾಗಿ ಅಭ್ಯಾಸ ಆಗಿಲ್ಲ ಅನ್ನೋ ವಿಷಯ ಮಾತ್ರ ನಿಜ. ಅಷ್ಟೇ ಹೊರತು ಅವನಿ ಆರೋಪಿಸಿದ ಹಾಗೆ ನನ್ನಂಥ ಜಾತಕ ಹೊಂದಿರೋಳಲ್ಲ ಅಂದರೆ ಮಾತ್ರ ನಾವು ಕೂಡ ಒಪ್ಕೊಳ್ಳೋಕ್ಕಾಗಲ್ಲ. ಸಾಧಾರಣವಾಗಿ ಒಂದು ಇರುವೆಗೂ ಹಾನಿ ಮಾಡದೇ ಇರೋ ಅವನಿ ಒಂದು ಹೆಣ್ಣಿನ ಮೇಲೆ, ಅದರಲ್ಲೂ ಅಕ್ಕನ ಥರ ಇರೋಳ ಮೇಲೆ ಯಾಕಿಂತ ಆಪಾದನೆ ಮಾಡ್ತಿದ್ದಾಳೆ ಅಂತ ಅರ್ಥ ಆಗ್ತಿಲ್ಲ ವೇದ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವನಿ ದೊಡ್ಡ ಅವಮಾನನ ಎದುರಿಸ್ಬೇಕಾಗತ್ತೆ. ನಾವು ಕೂಡ ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿ. ಅವನಿಗಂತ ಪರಿಸ್ಥಿತಿ ಬರೋದು ತುಂಬಾ ನೋವು ತರೋ ವಿಷಯ. ದೊಡ್ಡವರು ನಾವು ಹೇಳ್ತಿದ್ರು ಕೂಡ ನಿಹಾರಿಕಾ ಅವರು ಕೇಳೋ ಪರಿಸ್ಥಿತಿಲಿದಾರಾ ಅಂದರೆ ಅದೂ ಇಲ್ಲ. ಅವನಿನ ಕಂಡ್ರೆ ನಮಗೆ ಅಭಿಮಾನ, ಗೌರವ ಇಷ್ಟ ಇರ್ಬೋದು, ಆದರೆ ಅವಳು ಪದೇ ಪದೇ ನಿಹಾರಿಕಾನ ನಿಂದು ತಪ್ಪು ಜಾತಕ ಅಂತ ಹೇಳಿದಾಗ ನಿಹಾರಿಕಾಗೂ ಪಾಪ ಬೇಜಾರಾಗುತ್ತಲ್ಲ ವೇದ. ಕೊನೆ ನಿಮಿಷದಲ್ಲಾದ್ರೂ ನಿಹಾರಿಕಾ ಮನ್ಸು ಬದಲಾಗಿ ಅವನಿ ಹತ್ರ ಕಾಲು ಹಿಡ್ಸ್ಕೊಳ್ದೇ ಇದ್ರೆ ಚೆನ್ನಾಗಿರುತ್ತೆ. ಹೌದು ವೇದ, ನೀನ್ ಹೇಳ್ದಾಗ ನಡಿಬೇಕು. ಆಗ ಈ ಜಾತಕದ ವಿಷಯಕ್ಕೆ ಒಂದು ಮುಕ್ತಾಯ ಸಿಕ್ಕಿದಾಗ ಆಗುತ್ತೆ. ಅವನಿಗೆ ಅವಮಾನ ಆಗದೇ ಇರೋ ಥರನೂ ಇರುತ್ತೆ. ಅವನಿ ಶ್ರೀಕರ್ ಇನ್ನೂ ಬಂದಿಲ್ಲ ಅನ್ಸುತ್ತೆ ರೀ. ಎಲ್ಲರೂ ಬಂದ್ಮೇಲೆ ನಾವು ಒಳಗೆ ಹೋಗೋಣ. ನಡಿ. ಅವನಿ ಪರಿಸ್ಥಿತಿನ ನೆನೆಸ್ಕೋತಿದ್ರೆ ನೋವು ಆಗ್ತಿದೆ. ಅವನಿಗೆ ಏನಾದರೂ ಸಹಾಯ ಮಾಡು ತಾಯಿ. ಬಂಗಾರ, ನಂಗೊಂದು ಅನುಮಾನ. ಏನದು? ಅವನಿ ಶ್ರೀಕರ್ ಬಂದು ನಿನ್ ಕೈಯಲ್ಲಾಗೋ ಅವಮಾನನ ಊಹಿಸ್ಕೊಂಡು ಭಯ ಪಟ್ಟು ವಾಪಸ್ ಮನೆಗೆ ಓಡ್ ಹೋಗಿದ್ದಾರೆ ಅಂತ ನನಗೆ ಖಚಿತವಾಗಿ ಅನ್ಸುತ್ತೆ. ಅಷ್ಟೇ ಅಂತೀಯಾ? ಅಷ್ಟೇ. ಇಲ್ಲಾಂದ್ರೆ ಎಷ್ಟೊತ್ತಿಗೆ ನಮಗೆ ಕಾಣಿಸ್ತಾ ಇರ್ಲಿಲ್ವಾ? ಹಾಗಾದ್ರೆ ಒಂದ್ಸಲ ಫೋನ್ ಮಾಡೋಣ. ಫೋನ್ ಕೊಡು. ತಗೋ, ಮಾಡು, ಬೇಗ ಮಾಡು. ಫೋನ್ ಎತ್ತಿಲ್ಲ ಅಂದ್ರೆ ಮನೆಗೆ ಹೋಗಿ ಇಟ್ಕೊಳ್ಳೋಣ. ಇಲ್ಲಿ ನಡಿಬೇಕಾಗಿರೋದನ್ನ ಅಲ್ಲೇ ನಡ್ಸೋಣ. ಓಂ ನಮಃ ಶಿವಾಯ.